ಇನ್ನು ಕೈ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ ವಿಧಾನಸೌಧಕ್ಕೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನೆ ಒಳಗಡೆ ಬರ್ತಾರೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. 5 ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಆ 5 ಬಸ್ಗಳು ಸಂಚರಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಐದು ಬಸ್ಗಳಲ್ಲಿ ಹೊರಟಿರುವಂಥ ಶಾಸಕರು ನಾವು ತೋರಿಸ್ತಾ ಇದ್ದೀವಿ. ಯಾರ್ಯಾರ ಸಂಖ್ಯಾಬಲ ಎಷ್ಟೆಷ್ಟಿದೆ ಅಂತ ಸ್ಕ್ರೀನ್ನ ಎಡಭಾಗದಲ್ಲಿ. 135 ಕಾಂಗ್ರೆಸ್ ಸಂಖ್ಯೆ, BJP 62, JDS 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1. ಇನ್ನು ಉಚ್ಚಾಟಿತ ಶಾಸಕರು BJPಯಿಂದ 3 ಜನ. ಹೆಬ್ಬಾರವರು, ಜೊತೆಗೇನಾದರೂ ಇತ್ತೀಚೆಗೆ ಈ ಪಕ್ಷದಿಂದ ಹೊರಹಾಕಲ್ಪಟ್ಟಂಥ ಯತ್ನಾಳ್, ಇನ್ನು ನಮ್ಮ ಪ್ರತಿನಿಧಿ ಸುನಿಲ್ ಇವ್ರನ್ನ ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದಾರೆ. MLAಗಳು ಇಲ್ಲಿಂದ ಬರ್ತಾ ಇದ್ದಾರೆ, ಏನು ಎತ್ತ ಅಂತ. ಬನ್ನಿ, ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಬಿಡದಿ ರೆಸಾರ್ಟ್ನಿಂದ ಹೊರಟಿರುವಂಥ ಕಾಂಗ್ರೆಸ್ ಶಾಸಕರುಗಳು, ಅವ್ರನ್ನ ಫಾಲೋ ಮಾಡ್ತಿರುವಂಥ ಸುನಿಲ್, ಈಗ ಎಲ್ಲಿದ್ದಾರೆ ಶಾಸಕರುಗಳು? ಎಷ್ಟೊತ್ತಿಗೆ ಹೊರಟರು? ಎಷ್ಟೊತ್ತಿಗೆ ರೀಚ್ ಆಗ್ತಾರೆ? ರಂಗನಾಥ್, ಈಗಾಗಲೇ ಬಿಡದಿ ರೆಸಾರ್ಟ್ನ ಶಾಸಕರು ಬಿಟ್ಟು ಸುಮಾರು 10 ನಿಮಿಷ ಆಯಿತು. ಈಗಾಗಲೇ ಬಿಡದಿ ಟೋಲ್ ಪಾಸ್ ಆಗಿ ಎಲ್ಲ ಶಾಸಕರು ಒಟ್ಟಾಗಿ ಹೋಗ್ತಾ ಇದ್ದಾರೆ. 5 ಬಸ್ನಲ್ಲಿ ಈಗಾಗಲೇ ಶಾಸಕರು ಹೋಗ್ತಾ ಇದ್ದಾರೆ. ಈಗಾಗಲೇ ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ 5 ಅಭ್ಯರ್ಥಿಗಳು ಕಂಡಲ್ಲಿದ್ದಾರೆ ಕಾಂಗ್ರೆಸ್. ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದೊಂದು ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಎಲ್ಲ ಶಾಸಕರು ಕೂಡ ಈಗಾಗಲೇ ಬಿಡದಿ ಟೋಲ್ ಬಿಟ್ಟು ವಿಧಾನಸೌಧದ ಕಡೆ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ತೆರಳಿ ಒಟ್ಟಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಅಡ್ಡ ಮತದಾನದ ಭೀತಿಯಲ್ಲಿ ಎಲ್ಲ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು. ಮೊನ್ನೆಯಿಂದಲೂ ಕೂಡ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದಂಥ ಕಾಂಗ್ರೆಸ್ ಶಾಸಕರು ಇವತ್ತು ಒಟ್ಟಾಗಿ ಮತದಾನವನ್ನು ಮಾಡಲಿಕ್ಕೆ ಈಗಾಗಲೇ ವಿಧಾನಸೌಧದ ಕಡೆ ತೆರಳ್ತಾ ಇದ್ದಾರೆ. ಈಗ ಪ್ರತಿ ಶಾಸಕರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ, ಯಾವ ಅಭ್ಯರ್ಥಿಗೆ ನೀವು ಮತವನ್ನು ಹಾಕಬೇಕು ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಅಭ್ಯರ್ಥಿಗೆ 28ರಿಂದ 29 ಮತಗಳನ್ನ ಹಾಕಲಿಕ್ಕೆ ಆಗಲೇ ಸೂಚನೆಯನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಅಭ್ಯರ್ಥಿ ಮತ್ತು ಅವ್ರ ಜೊತೆಗಿನ ಶಾಸಕರು ಸೂಚಿಸಿದಂಥ ಬಸ್ಸಲ್ಲೇ ತೆರಳ್ತಾ ಇದ್ದಾರೆ. ಒಟ್ಟಾಗಿ ಹೋಗಿ ಮತವನ್ನು ಹಾಕಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿನ್ನೆಯೂ ಕೂಡ DK ಶಿವಕುಮಾರ್ ಅವರಾಗ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು ಅಂತೇಳಿ ಶಾಸಕರಿಗೆ ಅಣುಕು ಮತದಾನದ ಮೂಲಕ ತರಬೇತಿಯನ್ನು ನೀಡಿದರು. ಅದಾದ ಬೆನ್ನಲ್ಲೇ ಶಾಸಕರೀಗ ಬೆಳಗ್ಗೆ ಈಗ 9:10ಕ್ಕೆ ಹೊರಟು ಈಗಾಗಲೇ ವಿಧಾನಸೌಧ ಕಡೆ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕರು ಒಗ್ಗಟ್ಟಾಗಿ ವಿಧಾನಸೌಧಕ್ಕೆ ಬಂದು ಮತವನ್ನು ಹಾಕ್ತಾರೆ. ಇದರಲ್ಲಿ ವಿಶೇಷ ಏನಂತಂದರೆ ಈಗಾಗಲೇ 5ನೇ ಅಭ್ಯರ್ಥಿಯ ಗೆಲುವಿಗಾಗಿ ಈಗಾಗಲೇ ಸಾಕಷ್ಟು ಕಸರತ್ತು ಕೂಡ ನಡೀತಾ ಇದೆ. ಹಾಗಾಗಿ ಬೇರೆ ಕಡೆಯಿಂದಲೂ ಮತಗಳನ್ನ ಸೆಳೆಯಲಿಕ್ಕೆ ಕಾಂಗ್ರೆಸ್ ನಾಯಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂದರೆ 29 ಮತಗಳನ್ನ ಹಾಕಿದರೆ ಕಾಂಗ್ರೆಸ್ಗೆ ಸುಮಾರು 3ರಿಂದ 4 ಮತಗಳು ಕೊರತೆ ಆಗುತ್ತೆ 5ನೇ ಅಭ್ಯರ್ಥಿ ಗೆಲುವಿಗೆ. ಆ ಒಂದು ನಿಟ್ಟಿನಲ್ಲಿ 5ನೇ ಅಭ್ಯರ್ಥಿಯ ಗೆಲುವಿಗಾಗಿ ಬೇರೆ ಕಡೆಯಿಂದ ಮತಗಳನ್ನು ಸೆಳೆಯುವ ಪ್ರಯತ್ನ ಈಗಲೂ ನಡೀತಾ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಮತಗಳು ಅಸಿಂಧು ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ತರಬೇತಿಯನ್ನು ಕೂಡ 2-3 ಬಾರಿ ಶಾಸಕರಿಗೆ ಕೊಡಲಾಗಿದೆ. ಯಾಕೆಂದರೆ ಗೌಪ್ಯ ಮತದಾನ ಆಗಿರುತ್ತೆ. ಈ ಒಂದು ಮತದಾನ ಸಮಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮತ ಅಸಿಂಧು ಆಗುವ ಸಾಧ್ಯತೆ ದಟ್ಟವಾಗಿರುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಮತದಾನವನ್ನು ಮಾಡಬೇಕು ಅಂತೇಳಿ ಖುದ್ದು ಶಿವಕುಮಾರ್ ಅವರು ತಡರಾತ್ರಿವರೆಗೆ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಎಲ್ಲರೂ ಕೂಡ ಈಗಾಗಲೇ ಬಿಡದಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಭಾಗಿಯಾಗ್ತಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.